ಡಿಎ ಪಾವತಿ ಸೇರಿದಂತೆ ನಾನಾ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಬಿಎಸ್ಎನ್ಎಲ್ ನಿವೃತ್ತ ನೌಕರರ ಎಲ್ಲ ಸಂಘಟನೆಗಳ ವತಿಯಿಂದ ರಾಷ್ಟ್ರವ್ಯಾಪ್ತಿ ಪ್ರತಿಭಟನೆಯ ಭಾಗವಾಗಿ ಹಾಸನ ನಗರದಲ್ಲಿ ಭವನದ ಮುಂದೆ ಬುಧವಾರದಂದು ಅಖಿಲ ಭಾರತ ಬಿಎಸ್ಎನ್ಎಲ್ ಡಿಒಟಿ ನಿವೃತ್ತ ನೌಕರರು ಪ್ರತಿಭಟನೆಯನ್ನು ನಡೆಸಿದರು. ನಗರದ ಬಿಎಂ ರಸ್ತೆ ಬಳಿ ಇರುವ ಬಿಎಸ್ಎನ್ಎಲ್ ಕಚೇರಿ ಆವರಣದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ 100ಕ್ಕೂ ಅಧಿಕ ನಿವೃತ್ತ ನೌಕರರು ಭಾಗವಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರು ತಮ್ಮ ಬೇಡಿಕೆಗಳನ್ನೊಳಗೊಂಡ ಫಲಕಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗಿ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದರು. Workers Unity! BSNL Workers Unity! We want justice! We want justice! We want justice! BSNL Workers Unity! Zindabad! BSNL Workers Unity! Zindabad! AIBDPA! Zindabad! AIBDPA! Zindabad! AIBDPA! Zindabad! Zindabad! ಏಕೆ ಬೇಕು ನ್ಯಾಯ ಬೇಕು ಏಕೆ ಬೇಕು ನ್ಯಾಯ ಬೇಕು ಏಕೆ ಬೇಕು ನ್ಯಾಯ ಬೇಕು ಹೋರಾಟ ಹೋರಾಟ ಎಲ್ಲವರೆಗೆ ಹೋರಾಟ 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 ಎಲ್ಲವರೆಗೆ ಹೋರಾಟ ಬಿಎಸ್ಎನ್ಎಲ್ ವರ್ಕರ್ಸ್ ಯೂನಿಟಿ ಜಿಂದಾಬಾದ್ ಬಿಎಸ್ಎನ್ಎಲ್ ವರ್ಕರ್ಸ್ ಯೂನಿಟಿ ಜಿಂದಾಬಾದ್. ಎಲ್ಲರಿಗೂ ನಮಸ್ಕಾರ. ಈ ದಿವಸ ಬಿಎಸ್ಎನ್ಎಲ್ ನೌಕರರು ಹಾಗೂ ಎಲ್ಲ ನಿವೃತ್ತರ ವತಿಯಿಂದ ಇವತ್ತು ರಾಷ್ಟ್ರಾದ್ಯಂತ ನಾವು ಇವತ್ತು ಪ್ರತಿಭಟನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂತಂದರೆ ಜನವರಿ 1, 2026ರಿಂದ ನಮಗೆ 3.5% DA ಸರ್ಕಾರ ಘೋಷಣೆ ಮಾಡಿತು. ಬಹಳ ಮುಖ್ಯವಾಗಿ ವಿಷಯ ಏನಪ್ಪ ಅಂತಂದರೆ 25/2026ರಲ್ಲಿ ಒಂದು ಆರ್ಡರ್ ಬಂತು ನಮಗೆ DPಯಿಂದ, ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಎಂಟರ್ಪ್ರೈಸಸ್ ಈ ಇಲಾಖೆಯಿಂದ. ಅದರ ಪ್ರಕಾರ 3.5% ಜನವರಿ 1ರಿಂದ ನಮ್ಮ BSNL ನೌಕರರು ಕೇಂದ್ರ ಸರ್ಕಾರಿ ನೌಕರರಿಗೆ ಕೊಡಬೇಕು ಅನ್ನೋ ಒಂದು ಆರ್ಡರ್ ಬಂತು. ಅದರಲ್ಲಿ ಒಂದು ಪ್ಯಾರಾ 5 ಒಂದು ಸೇರಿಸಿದ್ರಿಂದ ಏನಾಯಿತು ಅಂತಂದರೆ DP ಎಲ್ಲ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗಳು ಒಂದು ಆರ್ಡರ್ ಕೊಡ್ತು. ಯಾರ್ಯಾರು ನಿಮ್ಮ ಫೈನಾನ್ಷಿಯಲ್ ಪೊಸಿಷನ್ ನೋಡಿಕೊಂಡು ನೀವು ಅದಕ್ಕೆ ಆರ್ಡರ್ ಕೊಡಬೇಕು ಅನ್ನೋ ಒಂದು ಆರ್ಡರ್ ಕೊಡ್ತು. ಅದು ಕೊಟ್ಟಿದ್ದರಿಂದ ಏನಾಯಿತು ಅಂತಂದರೆ ಇದಾಗಲೇ ಮೇ ತಿಂಗಳು ಬಂದಿದೆ, ನಮಗಾಗಲೇ ಏಪ್ರಿಲ್ ಮತ್ತು ಇನ್ನೊಂದು ಡಿಒ ಆಗಿದೆ, ಜನವರಿಯಿಂದಲೇ ಕೊಟ್ಟಿಲ್ಲ DAನ. ಅದಕ್ಕೋಸ್ಕರವಾಗಿ ನಾವೇನು ಮಾಡಿದ್ವಿ, ಅಖಿಲ ಭಾರತ ಎಲ್ಲ ನಮ್ಮ ನೌಕರ ಸಂಘಟನೆಗಳು ಹಾಗೂ ನಿವೃತ್ತ ಸಂಘಟನೆಗಳೆಲ್ಲ ಒಟ್ಟಿಗೆ ಸೇರಿ ರಾಷ್ಟ್ರಾದ್ಯಂತ ನಾವು ಮುಷ್ಕರ ಮಾಡಿದ ಫಲವಾಗಿ ಏನಾಯಿತು ಅಂತಂದರೆ ಏಪ್ರಿಲ್ನಲ್ಲಿ ಡ್ಯೂ ಆದಾಗ ಆ ಪ್ಯಾರಾ 5ನ ತೆಗೆದಾಕಿದೆ DP. ಆದರೆ ಜನವರಿಯಿಂದ ನಮಗೆ ಕೊಡಬೇಕಾಗಿರ್ತಕ್ಕಂಥ 3.5% DA ಮತ್ತು ಏಪ್ರಿಲಿಂದ ಕೊಡಬೇಕಾಗಿರ್ತಕ್ಕಂಥ 1.7% DA, ಟೋಟಲ್ ನಮಗೆ 5.1% DA ಕೊಡಬೇಕಾಗಿದೆ. ಇಲ್ಲಿವರೆಗೂ ಕೊಟ್ಟಿಲ್ಲ. ಸರ್ಕಾರ ಬೇಕು ಅಂತಲೇ ಮುಂದಕ್ಕೆ ತಿಳ್ಕೊಂಡು ಬರ್ತಾ ಇದೆ. ಇದರಿಂದ ಲಕ್ಷಾಂತರ ನಿವೃತ್ತ ನೌಕರರು ಹಾಗೂ ಸಾವಿರಾರು ಜನ BSNL MTL ನೌಕರರು ನಾವೇನಿದ್ದೀವಿ ನಮಗೆಲ್ಲರಿಗೂ ಕೂಡ ತುಂಬ ತೊಂದರೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟವಾಗಿ ನಾವು ಎಲ್ಲ ರೀತಿಯ ಹೋರಾಟಗಳನ್ನು ನಾವು ಮುಷ್ಕರಗಳನ್ನು ಮಾಡ್ಕೊಂಡು ಬಂದಿದ್ದೀವಿ, ಪ್ರತಿಭಟನೆ ಮಾಡಿದ್ದೀವಿ. ರಾಷ್ಟ್ರಾದ್ಯಂತ ವಲಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಆದರೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಆರ್ಡರ್ ಬಂದಿಲ್ಲ. ಈ ಒಂದು ನ್ಯಾಯಯುತವಾಗಿ ನಮಗೆ ಬರಬೇಕಾದಂಥ DA ಬರಲೇಬೇಕು ಅನ್ನೋಕ್ಕೋಸ್ಕರವಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಹೆಚ್ಚಿನ ನಮಗೇನಾಗಿದೆ ಅಂತಂದರೆ 2017ರಿಂದ ನಮಗೆ ಬರಬೇಕಾದಂಥ 3ನೇ ವೇತನ ಆಯೋಗ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ಅದಕ್ಕೋಸ್ಕರ ನಾವು ಸತತವಾಗಿ 10 ವರ್ಷಗಳಿಂದ ಸ್ಟ್ರಗಲ್ ಮಾಡ್ತಾ ಇದ್ದೀವಿ. ಈಗಾಗಲೇ 4ನೇ ವೇತನ ಆಯೋಗಕ್ಕೆ ನಾವು ಬಂದು ನಿಂತರೂ ಕೂಡ 3ನೇ ವೇತನ ಆಯೋಗದ ಸವಲತ್ತುಗಳೇ ಕೂಡ ನಮಗಿನ್ನೂ ಬಂದಿಲ್ಲ. ಇದರಿಂದಾಗಿ ಲಕ್ಷಾಂತರ ಜನ ನಾವೇನು ನಿವೃತ್ತ ನೌಕರರಿದ್ದೀವಿ ಹಾಗೂ ಇನ್ನೂ ಏನು ನಮ್ಮ 40-50 ಸಾವಿರ ಜನ BSNL ಎಂಪ್ಲಾಯೀಸ್ ರಾಷ್ಟ್ರಾದ್ಯಂತ ಏನು ಜನ ಇದ್ದಾರೆ ಅವ್ರಿಗಾಗೋ ಆರ್ಥಿಕವಾಗಿ ನಮಗೇನು ಅನುಕೂಲ ಆಗ್ತಾ ಇಲ್ಲ. ನಾವು ಏನು ಪ್ರಾಮಾಣಿಕವಾಗಿ ಮೊದಲೆಷ್ಟು ಕೆಲಸ ಮಾಡಬೇಕಾಗಿತ್ತು ಈಗಲೂ ಹಾಗೆ ಕೆಲಸ ಮಾಡ್ತಾ ಇರೋ ನಮ್ಮ ಈಗ ಹಾಲಿ ಕಾಯಂ ನೌಕರರು. ಆದರೆ ಸರ್ಕಾರದ ತಪ್ಪು ಧೋರಣೆಯಿಂದ ಏನಾಗ್ತಾ ಇದೆ ಅಂತಂದರೆ ನಮಗೆ ಕೊಡಬೇಕಾದಂಥ ಯಾವುದೇ ರೀತಿಯ ಫೈನಾನ್ಷಿಯಲ್ ಬೆನಿಫಿಟ್ ಕೊಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದೆ. ಇದರಿಂದಾಗಿ ಎಲ್ಲ ನಮ್ಮ ನೌಕರರಿಗೆ ಹಾಗೂ ವಿಶೇಷವಾಗಿ ನಿವೃತ್ತರು ಏನಿದ್ದಾರೆ ಇಷ್ಟೊಂದು ಜನ ಅವರೆಲ್ಲರಿಗೂ ಕೂಡ ಆರ್ಥಿಕವಾಗಿ ತುಂಬ ಸಮಸ್ಯೆ ಆಗ್ತಾ ಇದೆ. ಈ ದೃಷ್ಟಿಯಿಂದ ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಅದಕ್ಕೆ ಬೇಕಾದಂಥ ಸೂಕ್ತವಾದ ಆರ್ಡರ್ ಕೊಟ್ಟು ಜನವರಿ ಮತ್ತು ಏಪ್ರಿಲಿಂದ ನಮ್ದೇನು DA ಇದೆ ಆ DAನ ಕೂಡಲೇ ಬಿಡುಗಡೆ ಮಾಡೋದಕ್ಕೆ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಅಖಿಲ ಭಾರತ ಮಟ್ಟದಲ್ಲಿ, ವಲಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ನಾವೆಲ್ಲರೂ ಸೇರಿಕೊಂಡು ಎಲ್ಲ
ಎಲ್ಲ ನೌಕರರ ಸಂಘಟನೆಗಳು ಹಾಗೂ ಎಲ್ಲ ನಿವೃತ್ತ ಸಂಘಟನೆಗಳು ಸೇರ್ಕೊಂಡು ಈ ಒಂದು ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಈ ಮುಷ್ಕರಕ್ಕೆ ಸಾರ್ವಜನಿಕರು ಬೆಂಬಲ ಬೇಕು. ಯಾಕೆ ಅಂತಂದರೆ BSNL ಯಾವುದೇ ಒಂದು ಖಾಸಗಿ ಸ್ವತ್ತಲ್ಲ, ಇದೊಂದು ಸರ್ಕಾರಿ ಸಂಸ್ಥೆ. ಅದಕ್ಕೋಸ್ಕರವಾಗಿ ಈ ಒಂದು ದೊಡ್ಡ ಸಂಸ್ಥೆಯನ್ನು ಉಳಿಸಲಿಕ್ಕೆ ತಾವುಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ಳೋಕ್ಕೋಸ್ಕರವಾಗಿ ಇವತ್ತನ್ನು ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಮುಷ್ಕರದಲ್ಲಿ ಭಾಗವಹಿಸೋಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಜಂಟಿ ಕ್ರಿಯಾ ಸಮಿತಿ ಜಿಲ್ಲಾ ಮಟ್ಟದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಸಂಪತ್ ಕುಮಾರ್ ಅಂತ. ಸಂಪತ್ ಕುಮಾರ್ ಇದ್ದಾರೆ, ರಾಜು ಇದ್ದಾರೆ, ನಮ್ಮ ರಾಮಚಂದ್ರ ಇದ್ದಾರೆ, ಇನ್ನೂ ಏನೋ ತುಂಬ ಜನ, ಫೈರೋಜ್ ನಮ್ಮ ಜಿಲ್ಲಾ ಕಾರ್ಯದರ್ಶಿ ಫೈರೋಜ್ ಇದ್ದಾರೆ, ಸಿದ್ದೇಗೌಡರು ಇದ್ದಾರೆ, ತುಂಬ ಜನ ಇದ್ದಾರೆ, ಸುಮಾರು ಜನ ಇನ್ನೂ ಕೆಲವು ಬರಬೇಕಿತ್ತು ಎಲ್ಲ